ನಿಮ್ಮ ರೈತ ಸಂಘಟನೆ ಘೋಷಣೆಗೆ ಹೋಗಿ ಒಂದು ನಿಮಿಷ ಅವ್ರ ಸಂಘ ಇವ್ರ ಸಂಘ ಅಂತಂದ್ರೆ ಎಲ್ಲ ಸಂಘ ಒಂದೇ ಸರಿ ರೈತರ ಹೋರಾಟಕ್ಕೆ ಕಾರ್ಮಿಕರ ಹೋರಾಟಕ್ಕೆ ಏಕೆ ಬೇಕು ಏಕೆ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಅದಕ್ಕಾಗಿ ಹೋರಾಟ ಅದಕ್ಕಾಗಿ ಹೋರಾಟ ರೇಷ್ಮೆ ಕಾರ್ಖಾನೆ ರೇಷ್ಮೆ ಕಾರ್ಖಾನೆ ಕ್ರೀಡಾಂಗಣ ಕ್ರೀಡಾಂಗಣ ಏಕೆ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ ರೇಷ್ಮೆ ಕಾರ್ಖಾನೆ ಉಳಿವಿಗೆ ಹೋರಾಟ ಸಮಿತಿಗೆ ರೇಷ್ಮೆ ಕಾರ್ಖಾನೆ ಹೋರಾಟ ಸಮಿತಿಗೆ ಸರ್ ನಮಸ್ಕಾರ ಸರ್ ಒಟ್ಟು ಎಷ್ಟು ದಿನದ ಒಂದು ಹೋರಾಟ ಸರ್ ಇದು ಏನು ರೇಷ್ಮೆ ಕಾರ್ಖಾನೆ ಉಳಿಸಿ ಹೋರಾಟ ಸಮಿತಿಯಿಂದ ಇವತ್ತು 12ನೇ ದಿನದ ಹೋರಾಟ ಪ್ರಾರಂಭವಾಗಿದೆ. ನಾವು ಇಲ್ಲಿ ತನಕ ಸಾಂಕೇತಿಕವಾಗಿ ಮೌನವಾಗಿ ಉಗ್ರ ರೂಪಕ್ಕೆ ತಾಳಿಸ್ತಾನೆ ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಏನು ಈ ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಲ್ತದೆ, ಕಾರ್ಮಿಕರ ಪರವಾಗಿ ನಿಲ್ತದೆ ಅಂತ ನಾವು ಆ ದೃಷ್ಟಿ ಇಟ್ಕೊಂಡು ನಾವು ಏನು ಹೋರಾಟನ ಅಹಿತಕರ ಘಟನೆ ಆಗದೇ ಒಂದು ನಿರಂತರವಾಗಿ ಹೋರಾಟನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೋ ಈ ಸರ್ಕಾರಕ್ಕೆ ಕಿವಿ ಕೇಳ್ತಿಲ್ಲ, ಕಣ್ಣು ಕಾಣ್ತಿಲ್ಲ ಅನ್ನೋ ಮಟ್ಟಿಗಿದೆ. ಇವತ್ತು ನಾವು ನಿರ್ಧಾರನ 3 ಗಂಟೆಗೆ ಮಾಡ್ತೀವಿ. ಎಲ್ಲ ಪ್ರಗತಿಪರ ಸಂಘಟನೆಗಳೊಂದಿಗೆ ಮಧ್ಯಾಹ್ನ 3 ಗಂಟೆಗೆ ಸಭೆ ಕರೆದಿದ್ದೀವಿ. ಆ 3 ಗಂಟೆಯಲ್ಲಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳುತ್ತೀವಿ. ಯಾಕೆಂದರೆ ಸರ್ಕಾರಗಳು ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಜನರ ಪರವಾಗಿ ನಿಲ್ಲಬೇಕು. ನಾವು ಯಾವುದೇ ಕಾರಣಕ್ಕೂ ಕ್ರೀಡಾಂಗಣ ಬೇಡ ಅಂತ ಹೇಳ್ತಿಲ್ಲ. ಕ್ರೀಡಾಂಗಣ ಟಿ ನರಸೀಪುರದಲ್ಲಿ ಬೇಕೇ ಬೇಕು, ಅದು ಹೊರಗಡೆ ಮಾಡಿ. ಆದರೆ ರೇಷ್ಮೆ ಕಾರ್ಖಾನೆ ಒಳಗೆ ಕ್ರೀಡಾಂಗಣ ಯಾಕೆ ಬೇಕು ಅಂತ ನಮ್ಮ ಪ್ರಶ್ನೆ. ಯಾಕೆಂದರೆ ರೇಷ್ಮೆ ಕಾರ್ಖಾನೆ ಇರೋದು ರೇಷ್ಮೆ ನೂಲ ತೆಗೆದು ಆ ನೂಲನ್ನ ಮೈಸೂರು ಕಳಿಸಿ ರೇಷ್ಮೆ ಸೀರೆ ತಯಾರು ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿದೆ ಕರ್ನಾಟಕ ರೇಷ್ಮೆ ಸೀರೆಯಲ್ಲಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಿಳ್ಕೋಬೇಕು. ಯಾಕೆಂದ್ರೆ ಆ ರೇಷ್ಮೆ ಉದ್ಯಮನ ಬೆಳೆಸಬೇಕು, ಉಳಿಸಬೇಕು. ಏನು ಇವತ್ತು 250 ಕಾರ್ಮಿಕ ಕುಟುಂಬ ಇಲ್ಲಿ ಕೆಲಸ ಮಾಡ್ತಾ ಇದೆ. ಹೆಚ್ಚು ಮಿಷಿನರಿ ತಂದು, ಇಲ್ಲಿ ಜಾಗ ಇದೆಯಲ್ಲಪ್ಪ ನಮ್ಮದು, ಹೆಚ್ಚು ಮಿಷಿನ್ಗಳ ತಂದು ಹೊಸದಾಗಿ ಉದ್ಯಮ ಸೃಷ್ಟಿ ಮಾಡಿ ಏನು ಇವತ್ತು ನಿರುದ್ಯೋಗ ಸಮಸ್ಯೆ ಟಿ ನರಸೀಪುರದಲ್ಲಿ ಕಾಡ್ತಾ ಇದೆ. ಮುಖ್ಯಮಂತ್ರಿ ಕ್ಷೇತ್ರ, ಉಸ್ತುವಾರಿ ಮಂತ್ರಿ ಕ್ಷೇತ್ರ, ಇಲ್ಲಿ ನಿರುದ್ಯೋಗ ಸಮಸ್ಯೆನ ಕಾಡ್ತಾ ಇದೆ. ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೊರತು ಏನು ಟಿ ನರಸೀಪುರದಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಇರೋ ಜಾಗನ ನುಗ್ಗಿಸಕ್ಕೆ ಬಂದರೆ ಎಷ್ಟು ಸರಿ? ನಿಮಗೆ ಜಾಗ ಇಲ್ವೇ? ಸರ್ಕಾರಿ ಜಾಗ ಇಲ್ವೇ? ಯಾವ್ಯಾವ ಕಾರ್ಯಕ್ರಮಕ್ಕೆ, ನಿಮ್ಮ ಸ್ವಂತ ಕಾರ್ಯಕ್ರಮಕ್ಕೆ ಯಾವುದ್ಯಾವುದೋ ಕಾರ್ಯಕ್ರಮ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡ್ತೀರಿ, ಇನ್ನೊಂದು 10 ಕೋಟಿ ಬಿಡುಗಡೆ ಮಾಡಿ ಏನು ಪರ್ಚೇಸ್ ಮಾಡಿ, ಪ್ರೈವೇಟ್ ಜಮೀನ ಪರ್ಚೇಸ್ ಮಾಡಿ. ನಮ್ಗೆ ಎಲ್ಲೂ ಸಿಗ್ತಿಲ್ಲ ಅಂದ್ರೆ ನಮ್ಮ ರೈತರಿಗೆ ಹೊರಗಡೆ ತಮಿಳುನಾಡಿಂದ ಆಂಧ್ರದಿಂದ ಬಂದು ಪರ್ಚೇಸ್ ಮಾಡಿ ಗಾರ್ಮೆಂಟ್ಸ್ ಮಾಡ್ತಾರೆ. ಅಟ್ಲೀಸ್ಟ್ ಇವರು ಕ್ರೀಡಾಂಗಣ ಮಾಡಕ್ ಪರ್ಚೇಸ್ ಮಾಡಕ್ಕಾಗಲ್ವಾ? ಈ ಕ್ರೀಡಾಂಗಣ ಇದ್ರ ಒಳಗಡೆ ಮಾಡಬೇಕು ಅಂತ ಈಗ ನಮಗೆ ತಿಳಿತದೆ. ಏನು ರಾಜಕೀಯ ಷಡ್ಯಂತ್ರ ಇದೆ ಅಂತ ನಮಗೆ ಈಗ ತಿಳಿತಾ ಇದೆ. ಏನಿದೆ ಸರ್? ಇಲ್ಲಿ ಹೋರಾಟನ ಮಾಡ್ತಾ ಇರೋದು ಕೇವಲ ನೋಡಿ ರೇಷ್ಮೆ ಅಲ್ಲ, ಈಗ ನೀವು ಒಂದು ಮಾತು ಹೇಳಿದ್ರಿ, ಏನೋ ರಾಜಕೀಯ ತಿರುವು ಒಳಗಡೆ ಇದೆ ಅಂತ. ರಾಜಕೀಯ ತಿರುವುಗಳು ಸ್ವಯಂ ಪ್ರತಿಷ್ಠೆ. ಇಲ್ಲಿ ಯಾರ್ದು ಏನು ಅಂತ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ನಾವು ಬಹಿರಂಗ ಪಡಿಸೋ ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಅಟಕ್ ಬಿದ್ದ್ಬಿಟ್ಟಿದ್ದಾರೆ. ಇಲ್ಲಿ ಆಗ್ಲೇಬೇಕು. ಯಾರ್ಯಾರು ಚಳುವಳಿ ಕುಂತ್ಕೊಬಿಡ್ತಾರೆ. ಯಾರು ಚಳುವಳಿ ಕುಂತಿಲ್ಲ ಸ್ವಾಮಿ. ಮುಂದಿನ ಸಾರಿ ಎಲೆಕ್ಷನ್ ಪಾಠ ಕಲಿಸ್ತಾರಲ್ಲ, ಅವಾಗ ಖಂಡಿತ ಇಲ್ಲಿ ಏನಾದ್ರೂ ಇದೇ ರೀತಿ ಮುಂದುವರೆದು ರೈತ ವಿರೋಧಿ ನೀತಿ, ಕಾರ್ಮಿಕರ ವಿರೋಧಿ ನೀತಿ ಅನುಸರಿಸಿದ್ರೆ ಮುಂದಿನ ದಿನ ಎಲೆಕ್ಷನ್ ಬಂದೇ ಬರ್ತದೆ. ನಾವು ತಕ್ಕ ಪಾಠ ಕಲಿಸ್ತೀವಿ. ನಾವು ಒಳ್ಳೆ ಮುಖ್ಯಮಂತ್ರಿಗಳು ರೈತ ಪರವಾಗಿದ್ದಾರೆ. ಹಳ್ಳಿಗಾಡಿನ ಮುಖ್ಯಮಂತ್ರಿಗಳು ಅಂತ ನಾವು ತಿಳಿದಿದ್ದೀವಿ. ಹಳ್ಳಿಗಾಡಿನ ರೈತರು ಮಕ್ಕಳಲ್ಲಿ ಕೆಲಸ ಮಾಡ್ತಿರೋದು.
ಅವ್ರ ಬೆನ್ನ ಮುರಿಯಂತ ಕೆಲಸ ಮಾಡಬೇಡಿ, ಆ ಸಂಸಾರನ ಬೀದಿಗೆ ಬರೋಂಥ ಕೆಲಸ ಮಾಡಬೇಡಿ. ಎಲ್ಲ ಕಾರ್ಮಿಕ ಮಹಿಳೆಯರು ಮತ್ತು ಪುರುಷರು ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ನಮ್ಮ ಜೊತೆಲಿ ನಾವು ಉಪವಾಸ ಕುಂತ್ಕೊಬಿಡ್ತೀವಿ, ನಮ್ಮ ಹೆಂಡತಿ ನಮ್ಮ ಮಕ್ಕಳು ಎಲ್ಲ ತಂದು ಕುಣಿಸ್ಕೊಂಡು ಉಪವಾಸ ಕೊಡ್ತೀವಿ, ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ, ಈ ಕಾರ್ಖಾನೆ ಉಳಿಬೇಕು ಅಂತ. ಇವತ್ತು ಮಾದೇವಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಏನು ರೇಷ್ಮೆ ಕಾರ್ಖಾನೆ ನಾವು ಮುಚ್ಚಲ್ಲ, ಅವ್ರಿಗೆ ತೊಂದರೆ ಮಾಡಲ್ಲ ಅಂತ. ಸ್ವಾಮಿ ನೀವು ತೊಂದರೆ ಮಾಡಲ್ಲಪ್ಪ, ನಿಮ್ಗೆ ಇನ್ನೊಂದು ನಿಮ್ಮಷ್ಟು ವಿಚಾರವಾದಿಗಳು ನಾವಲ್ಲ. ನೀವು ಏನು ತೊಂದರೆ ಮಾಡ್ತೀರಾ, ಕ್ರೀಡಾಂಗಣ ಮಾಡಿಬಿಡ್ತೀರ. ಕ್ರೀಡಾಂಗಣ ಮಾಡಿದ ಮೇಲೆ ದಿನ 106 ವಾಯು ವಿಹಾರಕ್ಕೆ ಬರ್ತಾರೆ. ಬೆಳಗ್ಗೆ ಟೈಮ್ ಬಂದು ರೌಂಡ್ ಹಾಕ್ತಿರ್ತಾರೆ. ಅಲ್ಲಿ ಪ್ರಸಿದ್ಧವಾದ ಗಾಳಿ ವಾತಾವರಣಕ್ಕೋಸ್ಕರ ವಾಕಿಂಗ್ ಮಾಡೋಕ್ಕೆ ಬರೋದು. ಅಲ್ಲಿ ರೇಷ್ಮೆ ಗೂಡು ಸ್ಮೆಲ್ಲು ಅಲ್ಲಿ ಬಂದರೆ ಏನಾಗ್ತದೆ, ಬರಲ್ಲ. ಆಗೊಂದು ಹೊಸ ಸೃಷ್ಟಿಯಾಗುತ್ತೆ. ಏನು ಸೃಷ್ಟಿಯಾಗ್ತದೆ, ಇಲ್ಲಿ ಕ್ರೀಡಾಂಗಣ ಮಾಡಿದರೆ ಪಕ್ಕ ಕಾರ್ಖಾನೆ ಇದೆ, ಅದು ಗೂಡು ಸ್ಮೆಲ್ಲು ಬರ್ತಾ ಇದೆ, ನಮಗೆ ವಾಯು ವಿಹಾರ ಮಾಡೋಕ್ಕಾಗಲ್ಲ, ನೀವು ಈ ಕಾರ್ಖಾನೆನ ಬೇರೆ ಹಂತಕ್ಕೆ ಸ್ಥಳಾಂತರ ಮಾಡಿ ಅಂತಾರೆ. ಆಗ ಸ್ಥಳಾಂತರ ಮಾಡೋಕ್ಕಾಗುತ್ತಾ? ಇದು 1915 ಇಸ್ವಿಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟಂಥ ಕೊಡುಗೆ ಇದು. ಅದನ್ನು ಉಳಿಸ್ಕೋಬೇಕು. ಆಗ ಅದನ್ನು ಮುಚ್ಚುವುದು. ಕಾರ್ಮಿಕರು ಎಲ್ಲಿ ಹೋಗ್ಬೇಕು? ಇಲ್ಲೆಲ್ಲ ಹೊರ ಗುತ್ತಿಗೆದಾರರು ಅವ್ರನ್ನ ಬೇಕು ಅಂತ ಇಟ್ಕೊತೀವಿ, ಬೇಡ ಅಂದರೆ ಅವರು ಇದನ್ನೇ ನಂಬಿ ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ. ಅವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಅವ್ರ ಪ್ರಾಣ ಹಾನಿ ಆದರೆ ಯಾರು ಜವಾಬ್ದಾರು? ಮುಂದಾಲೋಚನೆ, ಅದೊಂದು ಪ್ರಶ್ನೆ. ಮತ್ತೆ ಇವರು ಕ್ರೀಡಾಂಗಣ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಗಿಡಗಳಿಗೆ ಮಾರ್ಕ್ ಮಾಡ್ಬಿಟ್ಟಿದ್ದಾರೆ. ಇವತ್ತು ಒಂದು ಗಿಡ ನಾವು ಯಾವ್ದಾದ್ರು ಬೆಳೆಸಬೇಕು ಅಂದರೆ ಕನಿಷ್ಠ 25 ವರ್ಷ ಬೇಕು. ನಿಜ ಅಲ್ವಾ? ಒಂದು ತೆಂಗಿನ ಮರ ಬೆಳೆಸಬೇಕು 10 ವರ್ಷ ಬೇಕು. ಇಲ್ಲಿರೋ ಗಿಡ ಮರಗಳು ತುಂಬ ಪ್ರಸಿದ್ಧವಾದ ಗಿಡ ಮರಗಳು, ತುಂಬ ಹಳೆಯದು, ಎಲ್ಲ 100 ವರ್ಷದ್ದು 90 ವರ್ಷದ್ದು. ಅದನ್ನು ಕೆಳಬಿಟ್ಟು ಇಲ್ಲಿ ವಾತಾವರಣ ಏನು ಪರಿಸರನ ಹಾಳು ಮಾಡಿಬಿಟ್ರೆ ಇವತ್ತು ಇಲ್ಲೆಲ್ಲ ಮಳೆ ಬರ್ತದೆ. ಈಗ ನೀವೇ ದಯಮಾಡಿ ವೀಕ್ಷಣೆ ಮಾಡಿ, ಇಲ್ಲಿನ ವಾತಾವರಣ ಎಷ್ಟು ಸೆಕೆ ಇದೆ. ನಮ್ದಾದ ನಂತರ ದಯಮಾಡಿ ನೀವು ಆ ಜಾಗಕ್ಕೆ ಹೋಗಿ AC ಕುಂಠಿತವಾಗ್ತದೆ, ಒಳಗಡೆ ಹೋಗಿ ವಿಸ್ತರಣೆ ಮಾಡ್ಬೇಕು ನೀವು. ಅದನ್ನೆಲ್ಲ ಕರಿಯಕ್ಕೆ ಹೋಯ್ತಾರಲ್ಲ, ಇದೆಷ್ಟು ಸರಿ? ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತೀವಿ, ಮುಂದಿನ ದಿನದಲ್ಲಿ ಎಲ್ಲ ರಾಜ್ಯದ ರೈತ ಸಂಘಟನೆಗಳು ದೊಡ್ಡ ಹೋರಾಟನ ನಿಮ್ಮ ವಿರುದ್ಧ, ಸರ್ಕಾರದ ವಿರುದ್ಧ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆನ ಕೊಡ್ತೀವಿ. ಇದು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆಯೋ ಇಲ್ವೋ? ನಾವು ಒಂದು 4 ತಿಂಗಳ ಹಿಂದೆ ಅವ್ರನ್ನ ಭೇಟಿ ಮಾಡಿದ್ದೆವು. ನಾನೇ ಭೇಟಿ ಮಾಡಿದ್ದೆ ಅವ್ರನ್ನ. ನಾನು ಹೇಳಿದೆ, ಅವ್ರೊಂದು ಮಾತಂದರು, ನಾನೇ ಬರ್ತೀನಿ, ನಾನೇ ಬಂದು ಕಾರ್ಖಾನೆನ ವೀಕ್ಷಣೆ ಮಾಡಿ ತೀರ್ಮಾನ ತಗೊಳ್ಳೋಣ, ಆಯಿತು ಹೋಗಯ್ಯ ಅಂತಂದರು. ನಾವು ಅವ್ರ ಭರವಸೆ ಮೇಲೆ ಇಲ್ಲಿ ತನಕಿದ್ದು. ಅವರು ಒಳ್ಳೊಳಗೆ ನಮ್ಮ ಕತ್ತನ್ನ ಕುಯ್ಯಕ್ಕೆ ಬಂದು ನಾವು ಬಿಡೋಕ್ಕಾಗುತ್ತಾ? ಇದಕ್ಕೆಲ್ಲ ಹೋರಾಟನೇ ಆದಿ ಅಂತ ಎಲ್ಲ ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡಗಳಿಗೆ ಬೆಂಬಲ ಕೊಡ್ತಾರೆ. ಅವ್ರಿಗೆ ನಾವು ಧನ್ಯವಾದ ಹೇಳಕ್ಕೆ ಬಯಸ್ತೀವಿ. ಯಾಕೆಂದರೆ ಅವರು ರೈತರ ಪರವಾಗಿ ಬಂದಿರೋದು. ಇಲ್ಲಿ BJP ಅವ್ನು ಬಂದ, JDS ಅವ್ನು ಬಂದ, ಕಾಂಗ್ರೆಸ್ ಅನ್ನೋದು, ಕಾಂಗ್ರೆಸ್ನವನು ಅವ್ರು ಬಂದು ಅಂತ. ಇದು ಬ್ಯಾಡಿ ಸ್ವಾಮಿ. ಇಲ್ಲಿ ಕೇವಲ ಒಂದೇ ಬೋರ್ಡು. ಇಲ್ಲೇನು BJP ಬೋರ್ಡ್ ಇಲ್ಲ, ಇಲ್ಲ JDS ಬೋರ್ಡ್ ಇಲ್ಲ, ಇಲ್ಲ ಕಾಂಗ್ರೆಸ್ ಬೋರ್ಡ್ ಇಲ್ಲ. ರೈತ ಬೋರ್ಡು, ರೈತ ಕಾರ್ಖಾನೆ ಉಳಿಸಿ ಅನ್ನೋ ಹೋರಾಟ ಸಮಿತಿ ಬೋರ್ಡ್ ಇದೆ, ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಇಲ್ಲಿರೋಂಥ ಪ್ರತಿಯೊಬ್ಬ ಬಂದಂಥ ಪ್ರತಿಭಟನಾಕಾರರು ಪ್ರತಿಯೊಬ್ಬರೂ ಈ ಕಾರ್ಖಾನೆ ಉಳಿಸೋ ನಿಟ್ಟಿನಲ್ಲಿ, ರೈತ ಉಳಿಸೋ ನಿಟ್ಟಿನಲ್ಲಿ, ಮತ್ತು ಏನು ಕಾರ್ಮಿಕರು ಉಳಿಸೋ ನಿಟ್ಟಿನಲ್ಲಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಮುಖಾಂತರ ಈಗಲೂ ಸರ್ಕಾರಕ್ಕೆ ಎಚ್ಚರಿಕೆನ ಕೊಡ್ತೀನಿ, ಈ ಹೋರಾಟನ ಕಡೆಗಣಿಸಬೇಡಿ. ಮುಂದಿನ ದಿನದಲ್ಲಿ ನೀವೇ ಪಶ್ಚಾತ್ತಾಪ ಪಡಬೇಕಾಗ್ತದೆ. ದಯಮಾಡಿ ಎಚ್ಚೆತ್ಕೊಂಡು ಮುಖ್ಯಮಂತ್ರಿಗಳ ತತ್ಕ್ಷಣವೇ ಆದೇಶ ಕೊಡಬೇಕು. ಏನು ನರಸೀಪುರದ ರೇಷ್ಮೆ ಕಾರ್ಖಾನೆ ಒಳಗೆ ಕ್ರೀಡಾಂಗಣ ಮಾಡಲ್ಲ, ಅದನ್ನು ರದ್ದು ಮಾಡಿದ್ದೀನಿ ಅಂತ ಆದೇಶದ ಕಾಪಿ ಜಿಲ್ಲಾಧಿಕಾರಿಗಳು ತಂದು ನಮ್ಗೆ ಕೊಟ್ಟು ತೋರಿಸೋ ತನಕ ನಮ್ಮ ಹೋರಾಟ ಮುಂದುವರಿದಿದೆ. ಇಲ್ಲಿ ಏನೇ ಪ್ರಾಣ ಹಾನಿ ಆದ್ರೂ ನೇರ ಜಿಲ್ಲಾಡಳಿತ ಸರ್ಕಾರನೇ ಹೊಣೆ ಆಗ್ತದೆ. ನಿಮ್ಮ ಮೂಲಕ ಎಚ್ಚರಿಕೆನ ಕೊಡೋಕ್ಕೆ ನಾನು ಬಯಸ್ತೀನಿ. ನೇಮನಿಗೆ ಗೊತ್ತಲ್ಲ ಹಾಕೋದು.